ಹಲೋ ಫ್ರೆಂಡ್ಸ್, CTET ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಪಾರ್ಟ್ 6 ವಿಡಿಯೋ ನೋಡೋಣ ಬನ್ನಿ. ಈ ವಿಡಿಯೋಸ್ಗಳಲ್ಲಿ ನಾನು ಬೈಲಿಂಗ್ವಲ್ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋಸ್ಗಳು ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕ್ವಶನ್ ನಂಬರ್ 1 ನೋಡೋಣ ಬನ್ನಿ. Assertion: It is important for middle school teachers to enable the students to look at the portrayal of gender stereotypes in the media critically. ಪ್ರತಿಪಾದನೆ: ಮಾಧ್ಯಮಗಳಲ್ಲಿನ ಲಿಂಗ ಸ್ಟಿರಿಯೋಟೈಪ್ಗಳ ಚಿತ್ರಣವನ್ನು ವಿಮರ್ಶಾತ್ಮಕವಾಗಿ ನೋಡಲು ವಿದ್ಯಾರ್ಥಿಗಳನ್ನು ಸಕ್ರಿಯಗೊಳಿಸಲು ಮಧ್ಯಮ ಶಾಲಾ ಶಿಕ್ಷಕರಿಗೆ ಮುಖ್ಯವಾಗಿದೆ. ರೀಸನ್ ಏನಂತೇಳಿದ್ರೆ, ಮೀಡಿಯಾ ಈಸ್ ಅನ್ ಇಂಪಾರ್ಟೆಂಟ್ ಸೋಷಿಯಲೈಸಿಂಗ್ ಏಜೆನ್ಸಿ. ಕಾರಣ, ಮಾಧ್ಯಮವು ಒಂದು ಪ್ರಮುಖ ಸಾಮಾಜಿಕ ಸಂಸ್ಥೆಯಾಗಿದೆ. ಚೂಸ್ ದ ಕರೆಕ್ಟ್ ಆಪ್ಷನ್. ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ. ಎ ಮತ್ತು ಆರ್ ಇವೆರಡೂ ನಿಜ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ. ಎ ಮತ್ತು ಆರ್ ಎರಡೂ ನಿಜ ಮತ್ತು ಆರ್ ಎನ ಸರಿಯಾದ ವಿವರಣೆಯಲ್ಲ. ಆಪ್ಷನ್ ಸಿ, ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ಎ ನಿಜ ಆದರೆ ಆರ್ ಸುಳ್ಳು. ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್. ಎ ಮತ್ತು ಆರ್ ಎರಡೂ ಸುಳ್ಳು. ಕ್ವಶನ್ ನಂಬರ್ 1ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ. ಎ ಮತ್ತು ಆರ್ ಇವೆರಡೂ ನಿಜ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅನ್ನೋದು ಕರೆಕ್ಟ್ ಆನ್ಸರು. ಫ್ರೆಂಡ್ಸ್, ನೋಡೋಣ ಬನ್ನಿ. ಡ್ಯಾಶ್ ಇಸ್ ದ ಪ್ರೊಸೆಸ್ ಬೈ ವಿಚ್ ಚಿಲ್ಡ್ರನ್ ಲರ್ನ್ ದ ನಾರ್ಮ್ಸ್ ಆಫ್ ದ ಸೊಸೈಟಿ. ಡ್ಯಾಶ್ ಮಕ್ಕಳು ಸಮಾಜದ ನಿಯಮಗಳನ್ನು ಕಲಿಯುವ ಪ್ರಕ್ರಿಯೆಯಾಗಿದೆ. ಅಸಿಮ್ಯುಲೇಷನ್ ಸಂಯೋಜನೆ, ಮೆಟಾಕಾಗ್ನಿಷನ್, ಸೋಷಿಯಲೈಸೇಷನ್ ಸಾಮಾಜಿಕೀಕರಣ, ಸೆಗ್ರಿಗೇಷನ್ ಪ್ರತ್ಯೇಕತೆ. ಈ ಕ್ವಶನಿಗೆ ಕರೆಕ್ಟ್ ಆನ್ಸರು ಆಪ್ಷನ್ ಸಿ, ಸೋಷಿಯಲೈಸೇಷನ್. ಫ್ರೆಂಡ್ಸ್, assertion: In middle school, teachers should encourage boys to study mathematics and sciences rather than languages. ಪ್ರತಿಪಾದನೆ: ಮಧ್ಯಮ ಶಾಲೆಯಲ್ಲಿ ಶಿಕ್ಷಕರು ಭಾಷೆಗಳಿಗಿಂತ ಗಣಿತ ಮತ್ತು ವಿಜ್ಞಾನಗಳನ್ನು ಅಧ್ಯಯನ ಮಾಡಲು ಹುಡುಗರನ್ನು ಪ್ರೋತ್ಸಾಹಿಸಬೇಕು. ರೀಸನ್ ಏನಂತೇಳಿದ್ರೆ, ಬಾಯ್ಸ್ ಡು ನಾಟ್ ಹ್ಯಾವ್ ದ ಇನ್ಹರೆಂಟ್ ಎಬಿಲಿಟಿ ಟು ಸ್ಟಡಿ ಲ್ಯಾಂಗ್ವೇಜಸ್. ಕಾರಣ, ಹುಡುಗರಿಗೆ ಭಾಷೆಗಳನ್ನು ಅಧ್ಯಯನ ಮಾಡುವ ಅಂತರ್ಗತ ಸಾಮರ್ಥ್ಯಗಳಿಲ್ಲ. ಚೂಸ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ಎ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ. ಎ ಮತ್ತು ಆರ್ ಎರಡೂ ನಿಜ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಬಿ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಈಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ. ಎ ಮತ್ತು ಆರ್ ಎರಡೂ ನಿಜ ಆದರೆ ಆರ್ ಎನ ಸರಿಯಾದ ವಿವರಣೆ ಅಲ್ಲ. ಆಪ್ಷನ್ ಸಿ, ಎ ಈಸ್ ಟ್ರೂ ಬಟ್ ಆರ್ ಈಸ್ ಫಾಲ್ಸ್. ಎ ನಿಜ ಆದರೆ ಆರ್ ಸುಳ್ಳು. ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್. ಎ ಮತ್ತು ಆರ್ ಎರಡೂ ಸುಳ್ಳು. ಕ್ವಶನ್ ನಂಬರ್ 3ದು ಕರೆಕ್ಟ್ ಆನ್ಸರು ಆಪ್ಷನ್ ಡಿ, ಬೋತ್ ಎ ಆ್ಯಂಡ್ ಆರ್ ಆರ್ ಫಾಲ್ಸ್. ಎ ಮತ್ತು ಆರ್ ಎರಡೂ ಸುಳ್ಳು ಅನ್ನೋದು ಕರೆಕ್ಟ್ ಆನ್ಸರು. ಫ್ರೆಂಡ್ಸ್, ಡ್ಯಾಶ್ ಇಸ್ ಎ ಪ್ರೈಮರಿ ಏಜೆಂಟ್ ಆರ್ ಏಜೆನ್ಸಿ ಆಫ್ ಸೋಷಿಯಲೈಸೇಷನ್ ಫಾರ್ ವೆರಿ ಯಂಗ್ ಚಿಲ್ಡ್ರನ್. ಡ್ಯಾಶ್ ಬಹಳ ಚಿಕ್ಕ ಮಕ್ಕಳಿಗೆ ಸಾಮಾಜಿಕೀಕರಣದ ಪ್ರಾಥಮಿಕ ಏಜೆಂಟ್ ಅಥವಾ ಏಜೆನ್ಸಿಯಾಗಿದೆ. ಆಪ್ಷನ್ ಎ, ಪ್ರಿಂಟ್ ಮೀಡಿಯಾ ಮುದ್ರಣ ಮಾಧ್ಯಮ. ಆಪ್ಷನ್ ಬಿ, ರಿಲಿಜಿಯಸ್ ಆರ್ಗನೈಸೇಷನ್. ಬಿ, ಧಾರ್ಮಿಕ ಸಂಸ್ಥೆ. ಆಪ್ಷನ್ ಸಿ, ಸ್ಕೂಲ್ ಶಾಲೆ. ಆಪ್ಷನ್ ಡಿ, ಇಮಿಡಿಯೇಟ್ ಫ್ಯಾಮಿಲಿ. ಕ್ವಶನ್ ನಂಬರ್ 4ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಡಿ, ಇಮಿಡಿಯೇಟ್ ಫ್ಯಾಮಿಲಿ ಅಥವಾ ತಕ್ಷಣದ ಕುಟುಂಬ ಅಂತಾರೆ. ಫ್ರೆಂಡ್ಸ್, ಕ್ವಶನ್ ನಂಬರ್ 5 ನೋಡೋಣ ಬನ್ನಿ. ಇನ್ ಆರ್ಡರ್ ಟು ಅಡ್ರೆಸ್ ಜೆಂಡರ್ ಸ್ಟಿರಿಯೋಟೈಪ್ಸ್ ಇನ್ ದ ಕ್ಲಾಸ್ ರೂಮ್, ಇಟ್ ಈಸ್ ಇಂಪಾರ್ಟೆಂಟ್ ಟು. ತರಗತಿಯಲ್ಲಿ ಲಿಂಗ ಸ್ಟಿರಿಯೋಟೈಪ್ಗಳನ್ನು ಪರಿಹರಿಸಲು ಇದು ಮುಖ್ಯವಾಗಿದೆ. ಆಪ್ಷನ್ ಎ, ಮೇಕ್ ಕ್ರಾಸ್ ಜೆಂಡರ್ ಇಂಟರಾಕ್ಷನ್ಸ್ ರಿಸ್ಟ್ರಿಕ್ಟೆಡ್. ಅಡ್ಡಲಿಂಗ ಸಂವಹನಗಳನ್ನು ನಿರ್ಬಂಧಿಸಿ. ಆಪ್ಷನ್ ಬಿ, ಅವಾಯ್ಡ್ ಡಿಸ್ಕಷನ್ಸ್ ಅರೌಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್. ಲಿಂಗ ತಾರತಮ್ಯದ ಬಗ್ಗೆ ಚರ್ಚೆಗಳನ್ನು ತಪ್ಪಿಸಿ. ಆಪ್ಷನ್ ಸಿ, ಪ್ರೆಸೆಂಟ್ ಎಕ್ಸಾಂಪಲ್ಸ್ ದಟ್ ಚಾಲೆಂಜ್ ದೋಸ್ ಸ್ಟಿರಿಯೋಟೈಪ್ಸ್. ಆ ಸ್ಟಿರಿಯೋಟೈಪ್ಗಳನ್ನು ಸವಾಲು ಮಾಡುವ ಉದಾಹರಣೆಗಳನ್ನು ಪ್ರಸ್ತುತಪಡಿಸಿ. ಆಪ್ಷನ್ ಡಿ,
ಪ್ರಾಕ್ಟೀಸ್ ಜೆಂಡರ್ ಬಯಾಸ್ ಥ್ರೂ ಎವ್ರಿಡೇ ಪ್ರಾಕ್ಟೀಸಸ್. ದೈನಂದಿನ ಅಭ್ಯಾಸಗಳ ಮೂಲಕ ಲಿಂಗ ಪಕ್ಷಪಾತವನ್ನು ಅಭ್ಯಾಸ ಮಾಡಿ. ಈ ಕ್ವಶನಿಗೆ ಕರೆಕ್ಟ್ ಆನ್ಸರು ಪ್ರೆಸೆಂಟ್ ಎಕ್ಸಾಂಪಲ್ಸ್ ದಟ್ ಚಾಲೆಂಜ್ ದೋಸ್ ಸ್ಟೀರಿಯೋಟೈಪ್ಸ್. ಆ ಸ್ಟೀರಿಯೋಟೈಪ್ಗಳನ್ನು ಸವಾಲು ಮಾಡುವ ಉದಾಹರಣೆಗಳನ್ನು ಪ್ರಸ್ತುತಪಡಿಸಿ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ಎ ಚೈಲ್ಡ್ ಅಕ್ವೈರ್ಸ್ ದ ಅರ್ಲಿಯೆಸ್ಟ್ ಸೋಷಿಯಲೈಸೇಷನ್ ಲೆಸನ್ಸ್ ಫ್ರಮ್. ಮಗು ಸಾಮಾಜಿಕೀಕರಣದ ಆರಂಭಿಕ ಪಾಠಗಳನ್ನು ಪಡೆಯುತ್ತದೆ ಯಾವುದರಿಂದ ಅಂತ ಹೇಳಿದ್ರೆ ಆಪ್ಷನ್ ಎ ಸ್ಕೂಲು ಶಾಲೆ, ಆಪ್ಷನ್ ಬಿ ಮೀಡಿಯಾ ಮಾಧ್ಯಮ, ಆಪ್ಷನ್ ಸಿ ಪೇರೆಂಟ್ಸ್ ಪೋಷಕರು, ಆಪ್ಷನ್ ಡಿ ನ್ಯೂಸ್ ಪೇಪರ್ ಪತ್ರಿಕೆಗಳು. ಕ್ವಶನ್ ನಂಬರ್ 6ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಸಿ ಫಸ್ಟ್ ಪೇರೆಂಟ್ಸಿಂದನೇ ಅವರು ಅರ್ಲಿಯೆಸ್ಟ್ ಸೋಷಿಯಲೈಸೇಷನ್ ಲೆಸನ್ಸ್ನ ಮಕ್ಕಳು ಕಲಿತಾರೆ ಫ್ರೆಂಡ್ಸ್. ಕ್ವಶನ್ ನಂಬರ್ 7 ನೋಡೋಣ ಬನ್ನಿ. ಪ್ರಾಕ್ಟೀಸ್ ಆಫ್ ಲಿಮಿಟಿಂಗ್ ದ ಆಪ್ಷನಲ್ ಚಾಯ್ಸ್ ಆಫ್ ಹೋಮ್ ಸೈನ್ಸ್ ಫಾರ್ ಗರ್ಲ್ಸ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಫಾರ್ ಬಾಯ್ಸ್ ಈಸ್ ಗ್ರೌಂಡೆಡ್ ಇನ್. ಹುಡುಗಿಯರಿಗೆ ಹೋಮ್ ಸೈನ್ಸ್ ಮತ್ತು ಹುಡುಗರಿಗೆ ದೈಹಿಕ ಶಿಕ್ಷಣದ ಐಚ್ಛಿಕ ಆಯ್ಕೆಯನ್ನು ಸೀಮಿತಗೊಳಿಸುವ ಅಭ್ಯಾಸವು ಆಧಾರವಾಗಿದೆ. ಆಪ್ಷನ್ ಎ ಜೆಂಡರ್ ಸ್ಟೀರಿಯೋಟೈಪ್ಸ್ ಲಿಂಗ ಸ್ಟೀರಿಯೋಟೈಪ್ಸ್, ಆಪ್ಷನ್ ಬಿ ಇನ್ಕ್ಲೂಸಿವ್ ಅಪ್ರೋಚ್ ಅಂತರ್ಗತ ವಿಧಾನ, ಆಪ್ಷನ್ ಸಿ ಜೆಂಡರ್ ಈಕ್ವಾಲಿಟಿ ಲಿಂಗ ಸಮಾನತೆ, ಆಪ್ಷನ್ ಡಿ ಡಿಸ್ಕವರಿ ಅಪ್ರೋಚ್ ಅನ್ವೇಷಣೆ ವಿಧಾನ. ಕ್ವಶನ್ ನಂಬರ್ 7ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ ಜೆಂಡರ್ ಸ್ಟೀರಿಯೋಟೈಪ್ಸ್ ಲಿಂಗ ಸ್ಟೀರಿಯೋಟೈಪ್ಸ್ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ಬನ್ನಿ. ದಿ ಪ್ರೋಸೆಸ್ ಆಫ್ ಟೀಚಿಂಗ್ ಯಂಗ್ ಜನರೇಷನ್ ಅಬೌಟ್ ಸೋಷಿಯಲ್ ಪ್ರೊಸೆಸಸ್ ಥ್ರೂ ಎವ್ರಿಡೇ ಇಂಟರಾಕ್ಷನ್ಸ್ ಇಸ್ ಕಾಲ್ಡ್. ದೈನಂದಿನ ಸಂವಹನಗಳ ಮೂಲಕ ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ಯುವ ಪೀಳಿಗೆಗೆ ಕಲಿಸುವ ಪ್ರಕ್ರಿಯೆಯನ್ನು ಕರೆಯಲಾಗುತ್ತದೆ. ಆಪ್ಷನ್ ಎ ಸೋಷಿಯಲ್ ಅಬಿಲಿಟಿ ಸಾಮಾಜಿಕತೆ, ಆಪ್ಷನ್ ಬಿ ಕಲ್ಚರಿಂಗ್ ಸಂಸ್ಕೃತಿ, ಆಪ್ಷನ್ ಸಿ ಸೋಷಿಯಲೈಸೇಷನ್ ಸಾಮಾಜಿಕೀಕರಣ, ಆಪ್ಷನ್ ಡಿ ಡಿಲೇಡ್ ಇಮಿಟೇಷನ್ ವಿಳಂಬವಾದ ಅನುಕರಣೆ. ಕ್ವಶನ್ ನಂಬರ್ 8ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಸಿ ಸೋಷಿಯಲೈಸೇಷನ್ ಸಾಮಾಜಿಕೀಕರಣ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. 9 ನೋಡೋಣ ಬನ್ನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಫೆಕ್ಟಿವ್ ಸ್ಟ್ರಾಟಜಿ ಟು ರೆಡ್ಯೂಸ್ ಜೆಂಡರ್ ಬಯಾಸ್ ಇನ್ ಎನ್ ಎಲಿಮೆಂಟರಿ ಕ್ಲಾಸ್ ರೂಮ್. ಪ್ರಾಥಮಿಕ ತರಗತಿಯಲ್ಲಿ ಲಿಂಗ ಪಕ್ಷಪಾತವನ್ನು ಕಡಿಮೆ ಮಾಡಲು ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮಕಾರಿ ತಂತ್ರವಾಗಿದೆ. ಆಪ್ಷನ್ ಎ ದ ಟೀಚರ್ ಶುಡ್ ಇಗ್ನೋರ್ ಆ್ಯಂಡ್ ಡಿಸ್ಮಿಸ್ ಜೆಂಡರ್ ರಿಲೇಟೆಡ್ ಇಶ್ಯೂಸ್ ಇನ್ ದ ಕ್ಲಾಸ್ ರೂಮ್. ಶಿಕ್ಷಕರು ತರಗತಿಯಲ್ಲಿ ಲಿಂಗ ಸಂಬಂಧಿತ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಕು ಮತ್ತು ವಜಾಗೊಳಿಸಬೇಕು. ಆಪ್ಷನ್ ಬಿ ದ ಟೀಚರ್ ಶುಡ್ ಅಸೈನ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಟು ಆಲ್ ಚಿಲ್ಡ್ರನ್ ಇನ್ ವೇರಿಯಸ್ ಆಕ್ಟಿವಿಟೀಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಕ್ಲಾಸ್ ರೂಮ್. ತರಗತಿಯೊಳಗೆ ನಡೆಯುವ ವಿವಿಧ ಚಟುವಟಿಕೆಗಳಲ್ಲಿ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಸಮಾನ ಜವಾಬ್ದಾರಿಗಳನ್ನು ವಹಿಸಬೇಕು. ಆಪ್ಷನ್ ಸಿ ದ ಟೀಚರ್ ಶುಡ್ ಗಿವ್ ಫಿಸಿಕಲ್ ಟಾಸ್ಕ್ ಸಚ್ ಆಸ್ ಅರೇಂಜಿಂಗ್ ದ ಡೆಸ್ಕ್ ಟು ಬಾಯ್ಸ್ ಆ್ಯಂಡ್ ಸಾಫ್ಟ್ ಟಾಸ್ಕ್ ಸಚ್ ಆಸ್ ಡೆಕೋರೇಟಿಂಗ್ ಬುಲೆಟಿನ್ ಬೋರ್ಡ್ಸ್ ಟು ಗರ್ಲ್ಸ್ ಓನ್ಲಿ. ಶಿಕ್ಷಕರು ಹುಡುಗರಿಗೆ ಡೆಸ್ಕ್ಗಳನ್ನು ಜೋಡಿಸುವಂತಹ ದೈಹಿಕ ಕೆಲಸವನ್ನು ನೀಡಬೇಕು ಮತ್ತು ಬುಲೆಟಿನ್ ಬೋರ್ಡ್ಗಳನ್ನು ಹುಡುಗಿಯರಿಗೆ ಮಾತ್ರ ಅಲಂಕರಿಸುವಂತಹ ಮೃದುವಾದ ಕೆಲಸಗಳನ್ನು ನೀಡಬೇಕು. ಆಪ್ಷನ್ ಡಿ ದ ಟೀಚರ್ ಶುಡ್ ನಾಟ್ ಹ್ಯಾವ್ ಮಚ್ ಎಕ್ಸ್ಪೆಕ್ಟೇಷನ್ ಫ್ರಮ್ ಗರ್ಲ್ಸ್ ಇನ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ವಿಜ್ಞಾನ ಮತ್ತು ಗಣಿತದಲ್ಲಿ ಶಿಕ್ಷಕರು ಹುಡುಗಿಯರಿಂದ ಹೆಚ್ಚಿನ ನಿರೀಕ್ಷೆಗಳನ್ನು ಹೊಂದಿರಬಾರದು. ಈ ಕ್ವಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ದ ಟೀಚರ್ ಶುಡ್ ಅಸೈನ್ ಈಕ್ವಲ್ ರೆಸ್ಪಾನ್ಸಿಬಿಲಿಟೀಸ್ ಟು ಆಲ್ ಚಿಲ್ಡ್ರನ್ ಇನ್ ವೇರಿಯಸ್ ಆಕ್ಟಿವಿಟೀಸ್ ವಿಚ್ ಟೇಕ್ ಪ್ಲೇಸ್ ಇನ್ಸೈಡ್ ದ ಕ್ಲಾಸ್ ರೂಮ್. ತರಗತಿಯೊಳಗೆ ನಡೆಯುವ ವಿವಿಧ ಚಟುವಟಿಕೆಗಳಲ್ಲಿ ಶಿಕ್ಷಕರು ಎಲ್ಲ ಮಕ್ಕಳಿಗೆ ಸಮಾನ ಜವಾಬ್ದಾರಿಗಳನ್ನು ವಹಿಸಬೇಕು ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ನೋಡೋಣ ಬನ್ನಿ. ಜೆಂಡರ್ ಈಸ್ ಎ ಡ್ಯಾಶ್ ಕಾನ್ಸೆಪ್ಟ್ ವೈಲ್ ಸೆಕ್ಸ್ ಈಸ್ ಡ್ಯಾಶ್. ಲಿಂಗವು ಡ್ಯಾಶ್ ಪರಿಕಲ್ಪನೆಯಾಗಿದೆ, ಲೈಂಗಿಕತೆ ಡ್ಯಾಶ್. ಆಪ್ಷನ್ ಎ ಬಯೋಲಾಜಿಕಲ್ ಸೋಷಿಯಲ್ ಜೈವಿಕ ಸಾಮಾಜಿಕ, ಆಪ್ಷನ್ ಬಿ ಸೋಷಿಯಲ್ ಬಯೋಲಾಜಿಕಲ್ ಸಾಮಾಜಿಕ ಜೈವಿಕ, ಆಪ್ಷನ್ ಸಿ ಬಯೋಲಾಜಿಕಲ್ ಫಿಸಿಯೋಲಾಜಿಕಲ್ ಜೈವಿಕ ಶಾರೀರಿಕ, ಆಪ್ಷನ್ ಡಿ ಫಿಸಿಯೋಲಾಜಿಕಲ್ ಬಯೋಲಾಜಿಕಲ್ ಶಾರೀರಿಕ ಜೈವಿಕ. ಕ್ವಶನ್ ನಂಬರ್ 10ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಜೆಂಡರ್ ಈಸ್ ಎ ಸೋಷಿಯಲ್ ಕಾನ್ಸೆಪ್ಟ್ ವೈಲ್ ಸೆಕ್ಸ್ ಈಸ್ ಎ ಬಯೋಲಾಜಿಕಲ್ ಅನ್ನೋದು ಕರೆಕ್ಟ್ ಆನ್ಸರು ಫ್ರೆಂಡ್ಸ್. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.